ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇರೆ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 23ನೇ ಅಧ್ಯಾಯ, ವಚನಗಳು 20ರಿಂದ 33ರವರೆಗೆ. ಇಲ್ಲಿಯವರೆಗೂ ದೇವರು ತನ್ನ ಜನರಿಗೆ ಹೇಗೆ ಬದುಕಬೇಕು ಎಂಬುದನ್ನ ಕಲಿಸಿದ್ದಾರೆ. ಸತ್ಯದಲ್ಲಿ ನಡೆಯಬೇಕು, ನ್ಯಾಯವನ್ನ ಪ್ರೀತಿಸಬೇಕು, ಕರುಣೆಯನ್ನ ತೋರಿಸಬೇಕು, ವಿಶ್ರಾಂತಿಯನ್ನ ಪಡೆಯಬೇಕು ಮತ್ತು ಕೃತಜ್ಞತೆಯಿಂದ ಆರಾಧಿಸಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಈಗ ದೇವರು ಇನ್ನೊಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಪ್ರಿಯರೇ, ಅವರ ಪಯಣ ಯಾವ ಕಡೆಗೆ ಇದೆ ಎಂಬುದಾಗಿ ದೇವರು ಇಲ್ಲಿ ವ್ಯಕ್ತಪಡಿಸುತ್ತಾ ಇದ್ದಾರೆ. ವಾಗ್ದಾನ ಮಾಡಿದ ದೇಶಕ್ಕೆ ಅವರು ಹೇಗೆ ತಲುಪುತ್ತಾರೆ, ಅಲ್ಲಿ ಅವರನ್ನ ಏನು ಎದುರಿಸಲಿದೆ ಎಂಬುದಾಗಿ ಇವೆಲ್ಲ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡಬಹುದು. ದೇವರು ಮೊದಲು ಒಂದು ಅದ್ಭುತವಾದಂತಹ ವಾಗ್ದಾನವನ್ನ ಕೊಡುತ್ತಾರೆ. ಪ್ರಿಯರೇ, ಇಗೋ ನಾನು ನಿನ್ನ ಮುಂದೆ ಒಬ್ಬ ದೂತನನ್ನ ಕಳುಹಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಇದನ್ನ ಕೇಳಿದ ಇಸ್ರಾಯೇಲಿಯರಿಗೆ ಒಂದು ಧೈರ್ಯ ಬಂದಿರಬೇಕು. ಯಾಕೆಂದರೆ ಅವರು ಅಪರಿಚಿತ ಭೂಮಿಯ ಕಡೆಗೆ ಪ್ರಯಾಣಿಸುತ್ತಾ ಇದ್ದಾರೆ. ಮುಂದೆ ಏನಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ದೇವರು ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತಾರೆ. ಜನರೇ, ನೀವು ಒಬ್ಬರೇ ಹೋಗುತ್ತಾ ಇಲ್ಲ, ನಾನು ನಿಮ್ಮ ಮುಂದೆ ಹೋಗುತ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಸ್ಪಷ್ಟಪಡಿಸುತ್ತಾ ಇದ್ದಾರೆ. ಇದೇ ದೇವರ ಜನರಿಗೆ ದೊಡ್ಡ ಸಮಾಧಾನ. ಪ್ರಿಯರೇ, ನಮಗೆ ಮುಂದಿನ ದಾರಿ ಸಂಪೂರ್ಣವಾಗಿ ಕಾಣದಿದ್ದರೂ ದೇವರು ಅದನ್ನು ಈಗಾಗಲೇ ತಿಳಿದಿದ್ದಾರೆ ಎನ್ನುವಂತ ಮಾತು ಸತ್ಯ. ಆದರೆ ಈ ವಾಗ್ದಾನದ ಜೊತೆಗೆ ಒಂದು ಜವಾಬ್ದಾರಿಯೂ ಸಹ ಬರುತ್ತದೆ. ದೇವರು ಹೇಳುತ್ತಾರೆ, ಆ ದೂತನ ಮಾತನ್ನ ಕೇಳಿರಿ ಎಂಬುದಾಗಿ. ಅಂದರೆ ದೇವರ ಮಾರ್ಗದರ್ಶನವನ್ನ ಪಡೆಯುವುದು ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಅನುಸರಿಸಬೇಕು ಎಂಬುದು ಸಹ ಸತ್ಯ. ದೇವರ ದಾರಿ ಸುರಕ್ಷಿತವಾದಂಥ ದಾರಿ, ಆದರೆ ಅದರಲ್ಲಿ ನಡೆಯಲು ವಿಧೇಯತೆ ಎನ್ನುವಂಥದ್ದು ತುಂಬಾ ಮುಖ್ಯ. ಪ್ರಿಯರೇ, ನಂತರ ದೇವರು ಇನ್ನೊಂದು ವಾಗ್ದಾನವನ್ನ ಕೊಡುತ್ತಾರೆ. ನಾನು ನಿಮ್ಮ ಶತ್ರುಗಳ ಶತ್ರುವಾಗುವೆನು ಎಂಬುದಾಗಿ ಹೇಳುತ್ತಾರೆ. ಇಸ್ರಾಯೇಲಿಯರು ತಮ್ಮ ಬಲದಿಂದ ಆ ದೇಶವನ್ನ ಜಯಿಸುವುದಿಲ್ಲ, ದೇವರೇ ಅವರ ಮುಂದೆ ಕಾರ್ಯ ಮಾಡುವವರಾಗಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಅಂದರೆ ಅವರ ವಿಜಯದ ಮೂಲ ಅವರ ಶಕ್ತಿಯಲ್ಲ, ದೇವರ ಸನ್ನಿಧಿ ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಆದರೆ ಅದೇ ಸಮಯದಲ್ಲಿ ದೇವರು ಒಂದು ಎಚ್ಚರಿಕೆಯನ್ನು ಸಹ ಕೊಡುತ್ತಾರೆ. ಆ ದೇಶದಲ್ಲಿರುವ ಜನರ ದೇವರುಗಳನ್ನ ಅನುಸರಿಸಬಾರದು ಎಂಬುದಾಗಿ ಹೇಳುತ್ತಾರೆ. ಅವರ ಆರಾಧನೆ ಪದ್ಧತಿಗಳನ್ನ, ಕ್ರಮಗಳನ್ನ ಅಳವಡಿಸಿಕೊಳ್ಳಬಾರದು ಎಂಬುದಾಗಿ ಹೇಳುತ್ತಾರೆ. ಯಾಕೆಂದರೆ ಸಣ್ಣ ರಾಜಿಗಳು ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡುತ್ತವೆ. ದೇವರಿಂದ ದೂರವಾಗುವುದು ಸಾಮಾನ್ಯವಾಗಿ ಒಂದು ದೊಡ್ಡ ನಿರ್ಧಾರದಿಂದ ಆರಂಭವಾಗುವುದಿಲ್ಲ, ಚಿಕ್ಕ ಚಿಕ್ಕ ರಾಜಿಗಳಿಂದ ಆರಂಭವಾಗುತ್ತದೆ, ಚಿಕ್ಕ ಚಿಕ್ಕ ನಿರ್ಧಾರಗಳಿಂದ ಆರಂಭವಾಗುತ್ತದೆ. ಆದ್ದರಿಂದ ದೇವರು ತನ್ನ ಜನರಿಗೆ ಜಾಗರೂಕರಾಗಿರ್ರಿ ಎಂಬುದಾಗಿ ಹೇಳುತ್ತಾರೆ. ಮುಂದೆ ದೇವರು ಅವರಿಗೆ ಆಶೀರ್ವಾದಗಳ ಬಗ್ಗೆ ಮಾತನಾಡುತ್ತಾರೆ. ನಿಮ್ಮ ಆಹಾರವನ್ನ ಆಶೀರ್ವದಿಸುವೆನು, ನಿಮ್ಮ ನೀರನ್ನ ಆಶೀರ್ವದಿಸುವೆನು, ನಿಮ್ಮ ಮಧ್ಯದಿಂದ ರೋಗವನ್ನ ದೂರ ಮಾಡುವೆನು ಎಂಬುದಾಗಿ ಹೇಳುತ್ತಾರೆ. ಇದರ ಮೂಲಕ ದೇವರು ತನ್ನ ಜನರ ಆತ್ಮಿಕ ಜೀವನದ ಬಗ್ಗೆ ಮಾತ್ರವಲ್ಲ, ಅವರ ದೈನಂದಿನ ಜೀವನದ ಬಗ್ಗೆಯೂ ಸಹ ಕಾಳಜಿ ವಹಿಸುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಬಹುದು. ನಂತರ ಈ ಭಾಗದ ಅತ್ಯಂತ ಆಸಕ್ತಿದಾಯಕ ಮಾತು ಬರುತ್ತದೆ. ಪ್ರಿಯರೇ, ದೇವರು ಹೇಳುತ್ತಾರೆ, ನಾನು ಆ ಜನಾಂಗಗಳನ್ನ ಒಂದೇ ಬಾರಿಗೆ ಹೊರಹಾಕುವುದಿಲ್ಲ ಎಂಬುದಾಗಿ. ನಾವು ಆಲೋಚಿಸಬಹುದು, ಯಾಕೆ ದೇವರೇ ಈಗಲೇ ಎಲ್ಲವನ್ನ ಮಾಡಿಬಿಡುವುದಿಲ್ಲ ಎಂಬುದಾಗಿ. ಆದರೆ ದೇವರು ಕಾರಣವನ್ನ ವಿವರಿಸುತ್ತಾರೆ. ದೇಶವು ಬಿಕೋ ಆಗಬಾರದು, ಕಾಡು ಪ್ರಾಣಿಗಳು ಹೆಚ್ಚಾಗಬಾರದು, ನೀವು ಅದನ್ನ ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧರಾಗುವವರೆಗೆ ನಾನು ಸ್ವಲ್ಪ ಸ್ವಲ್ಪವಾಗಿ ದಾರಿ ಮಾಡಿಕೊಡುವೆನು ಎಂಬುದಾಗಿ ಹೇಳುತ್ತಾರೆ. ಇದು ನಮಗೂ ಒಂದು ದೊಡ್ಡ ಪಾಠ. ಪ್ರಿಯರೇ, ನಾವು ಅನೇಕ ಬಾರಿ ದೇವರನ್ನ ಕೇಳುತ್ತೇವೆ, ಯಾಕೆ ಉತ್ತರ ತಡವಾಗುತ್ತಾ ಇದೆ, ಯಾಕೆ ಇನ್ನೂ ಬಾಗಿಲು ತೆರೆಯಲಿಲ್ಲ, ಯಾಕೆ ಎಲ್ಲವೂ ನಿಧಾನವಾಗಿ ನಡೆಯುತ್ತಾ ಇದೆ ನನ್ನ ಜೀವನದಲ್ಲಿ ಎಂಬುದಾಗಿ. ಆದರೆ ಕೆಲವೊಮ್ಮೆ ದೇವರ ವಿಳಂಬವು ನಿರಾಕರಣೆಯಲ್ಲ, ಅದು ಸಿದ್ಧತೆಯಾಗಿದೆ. ದೇವರು ನಮಗೆ ಬೇಕಾದದನ್ನ ಮಾತ್ರ ನೋಡುವುದಿಲ್ಲ, ಅದನ್ನ ಸ್ವೀಕರಿಸಲು ನಾವು ಸಿದ್ಧರಾಗಿದ್ದೇವೆಯಾ ಎಂಬುದನ್ನು ಸಹ ನೋಡುತ್ತಾರೆ. ಅಧ್ಯಾಯದ ಕೊನೆಯಲ್ಲಿ ದೇವರು ಮತ್ತೆ ಎಚ್ಚರಿಸುತ್ತಾರೆ, ಆ ದೇಶದ ಜನರೊಂದಿಗೆ ಆಧ್ಯಾತ್ಮಿಕ ರಾಜಿ ಮಾಡಿಕೊಳ್ಳಬೇಡಿ ಎಂಬುದಾಗಿ. ಯಾಕೆಂದರೆ ಅವರ ಪ್ರಭಾವ ನಿಮ್ಮನ್ನ ದೇವರಿಂದ ದೂರ ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಜನರು ಕೇವಲ ದೇಶವನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ ಬಯಸಲಿಲ್ಲ, ಅವರು ಪವಿತ್ರ ಜನರಾಗಿ ಬದುಕಬೇಕು ಎಂಬುದಾಗಿ ಬಯಸಿದರು. ಇದೇ ಈ ಭಾಗದ ಮುಖ್ಯ ಸಂದೇಶ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಮ್ಮ ಮುಂದೆ ನಡೆಯುತ್ತಾರೆ. ನಮಗೆ ಸಂಪೂರ್ಣ ದಾರಿ ಕಾಣದಿದ್ದರೂ ದೇವರಿಗೆ ಎಲ್ಲವೂ ತಿಳಿದಿದೆ.
ದೇವರು ನಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಕ್ಕೆ ನಡೆಸುತ್ತಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಧ್ವನಿಯನ್ನ ಕೇಳಬೇಕು, ದೇವರ ಸಮಯವನ್ನ ನಾವು ನಂಬಬೇಕು ಮತ್ತು ಸಣ್ಣ ಸಣ್ಣ ರಾಜಿಗಳಿಂದ ನಾವು ದೂರ ಇರಬೇಕು. ಪ್ರಿಯರೇ, ದೇವರು ನಡೆಸುವ ದಾರಿಯೇ ಸುರಕ್ಷಿತವಾದಂಥ ದಾರಿ. ಹಾಗಾದ್ರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಇಸ್ರಾಯೇಲ್ಯರು ವಾಗ್ದಾನದ ದೇಶದ ಕಡೆಗೆ ನಡೆಯುತ್ತಿದ್ದರು, ಆದರೆ ದೇವರು ಅವರಿಗೆ ಎಲ್ಲವನ್ನ ಒಂದೇ ದಿನದಲ್ಲಿ ಕೊಡಲಿಲ್ಲ, ಹಂತ ಹಂತವಾಗಿ ನಡೆಸಿದರು. ಹಾಗೆಯೇ ನಮ್ಮ ಜೀವನದಲ್ಲಿಯೂ ದೇವರು ಕಾರ್ಯ ಮಾಡುತ್ತಾರೆ. ಕೆಲವೊಮ್ಮೆ ನಾವು ಬಯಸುವುದು ತಕ್ಷಣ ಸಿಗುವುದಿಲ್ಲ. ದೇವರು ಇನ್ನೂ ನಮಗೆ ದಾರಿ ಮಾಡುತ್ತಾ ಇದ್ದಾರೆ ಮತ್ತು ದೇವರ ಸಮಯ ಬಂದಾಗ ದೇವರು ವಾಗ್ದಾನ ಮಾಡಿದಂತೆಯೇ ನೆರವೇರಿಸುತ್ತಾರೆ. ಆದುದರಿಂದ ಧೈರ್ಯದಿಂದ ಮುಂದೆ ನಡೆಯಬೇಕು ಪ್ರಿಯರೇ. ದೇವರು ಇನ್ನೂ ನಮ್ಮ ಮುಂದೆ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಡೆಸುವಂತ ದಾರಿಯನ್ನ ಹುಡುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು